Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ವಿರಾಟ್ ಕೊಹ್ಲಿ ಅವರು ಬೆಳಬೆಳಗಿನೇ ಒಂದು ಅಪ್ಡೇಟ್ನ ಕೊಟ್ಟರು. ಅವರ ಟ್ವಿಟರ್ ಅಕೌಂಟಲ್ಲಿ ಎಕ್ಸ್ ಅಕೌಂಟಲ್ಲಿ ಅವರೊಂದು ಟ್ವೀಟ್ನ ಮಾಡ್ತಾ ಇದ್ದಂಗೆ ಏನಿದು ಹಿಂಗೆ ಟ್ವೀಟ್ ಮಾಡಿಬಿಟ್ಟಾರಲ್ಲ ವಿರಾಟ್ ಕೊಹ್ಲಿ ಅವರು, ಏನು ಈ ಥರ ಟ್ವೀಟ್ ಮಾಡ್ತಿರ್ಲಿಲ್ವಲ್ಲ, ಪಟ್ಟನಾಗಿ ಮಾಡಿಬಿಟ್ಟಾರಲ್ಲ, ಏನಿದು ಕತೆ, ಏನಿದು ಅರ್ಥವೇ ಆಗ್ತಿಲ್ವಲ್ಲ ಅನ್ನೋ ಥರ ಅನ್ಕೊಂಡಿರ್ತಾರೆ. ಹೌದು, ಅದಕ್ಕೆ ಇನ್ನೂ ಒಂದು ಪೋಸ್ಟ್ ಕೂಡ ಇವಾಗ ಆ್ಯಡ್ ಆನ್ ಮಾಡಿದರೆ ರಾನ್ ಅವರ ಒಂದು ಆ್ಯಡ್ ಪೋಸ್ಟ್ನ ಅದಕ್ಕೆ ಹಾಕಿದ್ದಾರೆ. ಸೊ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ, ಏನು ಹೇಳೋದಕ್ಕೆ ಹೊರಟಿದ್ರು ವಿರಾಟ್ ಕೊಹ್ಲಿ ಅಂತ. ಬಟ್ ಇದು ಸಪ್ರೇಟಾಗಿ ಹಾಕಿದ್ರಲ್ಲ, ಒಂದು 2 ಅವರ್ ಮುಂಚೆ ವಿರಾಟ್ ಕೊಹ್ಲಿ ಹಾಕಿದ್ರು ಎಕ್ಸಲ್ಲಿ, ದ ಓನ್ಲಿ ಟೈಮ್ ಯು ಟ್ರೂಲಿ ಫೇಲ್ ಇಸ್ ವೆನ್ ಯು ಡಿಸೈಡ್ ಟು ಗಿವ್ ಅಪ್ ಅಂತ. ನಾವೆಲ್ಲ ಅಂದ್ಕೊಂಡಿದ್ದೇನು ಅಂತಂದರೆ ಇನ್ನು ನಾವೆಲ್ಲ ಫೇಲ್ ಆಗಿಲ್ಲ, ನಾವು ಯಾವಾಗ ಗಿವ್ ಅಪ್ ಮಾಡ್ತೀವೋ ಅವಾಗ ಫೇಲ್ ಆಗೋದು. ಅಂದರೆ ನಾವೇನು ಅಂದ್ಕೊಂಡ್ವಿ ಅಂದರೆ 2027 ವರ್ಲ್ಡ್ ಕಪ್ ಬರ್ತಾ ಇದೆಯಲ್ಲ, ಅದಕ್ಕೆ ವಿರಾಟ್ ಕೊಹ್ಲಿ ಒಂಥರ ಇವಾಗೆಲ್ಲ ರೀಸೆಂಟಾಗಿ ಬರ್ತಾ ಇರೋವಂಥ ಅಪ್ಡೇಟ್ಸ್ಗಳು, ರ್ಯೂಮರ್ಸ್ಗಳು ಅವರ ವಿರುದ್ಧ ಬರ್ತಾ ಇರೋವಂಥದ್ದು, ಹಂಗೆ ಹಿಂಗೆ ಇದಾಗುತ್ತೆ, ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಇಲ್ಲ ರೀ, ಸೀರೀಸ್ ಲಾಸ್ಟ್ ಅವ್ರದ್ದು, ಈ ಸೀರೀಸ್ ಆದಮೇಲೆ ರಿಟೈರ್ಮೆಂಟು, ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ ಕತೆಗಳೆಲ್ಲ ಬರ್ತಾ ಇದೆಯಲ್ಲ. ಸೊ ಅದಕ್ಕೆ ಆಗ್ತಾ ಇರೋವಂಥದ್ದು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇದೆ ನನಗೆ. ನೆವರ್ ಗಿವ್ ಅಪ್ಪು, ನಾನು ಗಿವ್ ಅಪ್ ಅಂತೂ ಮಾಡೋದಿಲ್ಲ, ನಾನು ಫೈಟ್ ಮಾಡ್ತೀನಿ ಅನ್ನೋ ಥರ ಹಾಕ್ಕೊಂಡಿದ್ದಾರೆ ಅನ್ನೋ ಥರ ನಾವು ಅಂದ್ಕೊಂಡ್ವಿ. ಬಟ್ ಅದಾದ ನಂತರ ರಾನ್ ಅವರ ಒಂದು ಅಫಿಷಿಯಲ್ ಪೋಸ್ಟು, ಆ್ಯಡ್ ಶೂಟ್ ಪೋಸ್ಟು ಒಂದು ಹಾಕ್ತಾರೆ. ಸೊ ಅದರಲ್ಲೂ ಕೂಡ ಲಾಸ್ಟಲ್ಲಿ ಇವ್ರು ಇದನ್ನೇ ಹೇಳೋದು, ದ ಓನ್ಲಿ ಟೈಮ್ ಯು ಟ್ರೂಲಿ ಫೇಲ್ ಇಸ್ ವೆನ್ ಯು ಡಿಸೈಡ್ ಟು ಗಿವ್ ಅಪ್ ಅಂತ. ಸೊ ಗಿವ್ ಅಪ್ ಮಾಡೋ ಮಾತೇ ಇಲ್ಲ ಅಂತ. ಅಂದರೆ ಈ ಬ್ರ್ಯಾಂಡ್ ಏನಿದೆ, ರಾನ್ ಅನ್ನೋ ಬ್ರ್ಯಾಂಡು, ಇದು ಗೊತ್ತಿರೋದನ್ನ ಇವರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ಈ ಬ್ರ್ಯಾಂಡಿಗೆ ಇವರು ಸ್ಟಾರ್ಟ್ ಮಾಡ್ದಾಗಿಂದ ಇಟ್ಕೊಂಡು ಇವಾಗಲೂವರೆಗೂ ಕೂಡ. ಸೊ ಇದು ಫೈಲ್ ಆಗಿದೆ ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಏನು ಅಂಥ ಮಟ್ಟಿಗೆ ಹಿಟ್ ಏನಾಗಿಲ್ಲ ಇದು. ಸೊ ವರ್ಷದಿಂದ ವರ್ಷಕ್ಕೆ ಇದು ಹಂಗೆ ಡ್ರಾಪ್ ಆಗ್ತಾನೆ ಬಂದಿದೆ. ಸೊ ಪ್ರಾಬ್ಲಿ ಇದು ಆ ಆ್ಯಂಗಲಿಂದನೂ ಕೂಡ ಹಾಕಿದ್ದಾರೆ ಆ್ಯಂಡ್ ಇನ್ನೂ ಒಂದು ಆ್ಯಂಗಲಿಂದನೂ ಕೂಡ ಹಾಕಿದ್ದಾರೆ ನನ್ನ ಹತ್ರ. ಯಾಕಂದರೆ ಸಪ್ರೇಟ್ ಪೋಸ್ಟ್ನ ಹಾಕಿದ್ದು ವಿರಾಟ್ ಕೊಹ್ಲಿ. ಪ್ರಾಬ್ಲಿ ಇದು ಸೆಕೆಂಡ್ ಪೋಸ್ಟ್ ಏನು ಹಾಕಿದ್ದಾರೆ, ವಿಡಿಯೋ ಪೋಸ್ಟ್ ಏನಿದೆ ಇದು ರಾನ್ ಅನ್ನೋ ಬ್ರ್ಯಾಂಡ್ ಏನಿದೆ ಅದಕ್ಕೆ ಹಾಕಿರೋವಂಥದ್ದು. ಬಟ್ ಫಸ್ಟ್ ಪೋಸ್ಟ್ ಏನು ಹಾಕಿದ್ದಾರೆ ಅದು ರೀಸೆಂಟಾಗಿ ಅವರ ಅಗೇನ್ಸ್ಟ್ ಬರ್ತಾ ಇರೋಂಥ ರಿಪೋರ್ಟ್ಸ್ಗಳು, ರ್ಯೂಮರ್ಸ್ಗಳು, IPL ರಿಲೇಟೆಡ್ ಆಗಿರ್ಬೋದು, IPLಗೆ ರಿಟೈರ್ಮೆಂಟ್ನ ಕೊಡ್ತಾರೆ ವಿರಾಟ್ ಕೊಹ್ಲಿ, ಅದು ಇದು ಅನ್ನೋ ಥರ ಬಂದಂಥ ರ್ಯೂಮರ್ಸ್ಗಳು, ಕಾಂಟ್ರಾಕ್ಟ್ ಸೈನ್ ಮಾಡಿಲ್ಲ, ನೆಗೆಟ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಬಂದಂಥ ರಿಪೋರ್ಟ್ಸ್ಗಳು. ಜೊತೆಗೆ ಇಂಡಿಯನ್ ಟೀಮಲ್ಲಿ ಅವ್ರ ರಿಟೈರ್ಮೆಂಟ್ ಆಗುತ್ತೆ, ಬರೀ ರಿಟೈರ್ಮೆಂಟು ಫೈಲ್ ಅಂದರೆ ಫೈಲ್ಯೂರ್ ಅಂತ ಏನಲ್ಲ, ವಿರಾಟ್ ಕೊಹ್ಲಿ ಫೈಲ್ ಆಗೋ ಮಾತೇ ಇಲ್ಲ ಗುರು. ಎಂಥ ಲೆಜೆಂಡ್ ವಿರಾಟ್ ಕೊಹ್ಲಿ, ಎಂತೆಂಥ ಸಾಧನೆಗಳು ಮಾಡಿದ್ದಾರೆ. ಸೊ ಅವ್ರು ಹಾಕಿರೋದು ಇದೆ ಇಷ್ಟೇ ಅಂತ ಕಾಣಿಸುತ್ತೆ. ಇದೆಲ್ಲ ನೋಡ್ಬಿಟ್ಟು ರೀಸೆಂಟ್ ರ್ಯೂಮರ್ಸ್ಗಳು ಇವ್ರ ಮೇಲೆ ಬರ್ತಾ ಇರೋದೆಲ್ಲ ನೋಡ್ಬಿಟ್ಟು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇದೆ ಗುರು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅನ್ನೋ ಥರ ಹಾಕಿದ್ದಾರೆ. ಸೊ ಫಸ್ಟ್ ಪೋಸ್ಟ್ ಹೇಳ್ತಾ ಇರೋದು. ಆ್ಯಂಡ್ ಸೆಕೆಂಡ್ ಪೋಸ್ಟ್ ಆ ಬ್ರ್ಯಾಂಡ್ ಬಗ್ಗೆನೇ ಹಾಕಿದ್ದಾರೆ. ಅದರಲ್ಲಿದೆ, ಬಿದ್ವಿ ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ, ಎದ್ದು ಕೊಡ್ಕೊಂಡು ನಿಂತ್ಕೊಬೇಕು, ಧೂಳನ್ನೆಲ್ಲ ಕೊಡ್ಕೊಂಡು ನಿಂತ್ಕೊಬೇಕು, ಒಂದ್ಸಲ ಫೇಲ್ ಆದ್ವಿ ಅಂತ ತಲೆ ಕೆಡ್ಸ್ಕೊಳ್ಳೋಂಥ ಮಾತೇನೇ ಇಲ್ಲ. ಅದು ಬ್ರ್ಯಾಂಡ್ಗೂ ಕೂಡ ಅಪ್ಲಿಕಬಲ್ ಆಗುತ್ತೆ, ಎಲ್ಲರ ಲೈಫು ಕೂಡ ಅಪ್ಲಿಕಬಲ್ ಆಗುತ್ತೆ, ಆ್ಯಂಡ್ ವಿರಾಟ್ ಕೊಹ್ಲಿಗೂ ಕೂಡ ಅದು ಅಪ್ಲಿಕಬಲ್ ಆಗೇ ಆಗುತ್ತೆ. ಒಟ್ಟಿನಲ್ಲಿ ಫಸ್ಟ್ ಪೋಸ್ಟ್ ಇವ್ರು ಏನು ಹಾಕಿದ್ರು, ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇದೆ ಗುರು, ಅವನ ಅಜ್ಜಿ ತಲೆ ಕೆಡ್ಸ್ಕೊಳ್ಳೋಂಥ ಮಾತೇ ಇಲ್ಲ ಅಂತ. ಇದು ತೋರಿಸುತ್ತೆ ಇಂಡಿಯನ್ ಟೀಮಲ್ಲೂ ಕೂಡ ಅಷ್ಟೇ ಆ್ಯಂಡ್ RCBಗೂ ಕೂಡ ಅಷ್ಟೇ, ಅವರು ಆಡ್ತಾರೆ. ಇವಾಗಂತೂ ಗಿವ್ ಅಪ್ ಮಾಡೋವಂಥ ಮಾತೇ ಇಲ್ಲ. 2027 ವರ್ಲ್ಡ್ ಕಪ್ ಅಂತೂ ಪಕ್ಕಾ ವಿರಾಟ್ ಕೊಹ್ಲಿ ಅವರು ಇದ್ದೇ ಇರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ಈ ಪೋಸ್ಟಿಂದ ನಮಗೆ ಸಿಗ್ತಾ ಇದೆ. ಜೊತೆಗೆ RCBಗೂ ಕೂಡ ರಿಟೈರ್ಮೆಂಟ್ನ ಕೊಡೋವಂಥ ಪ್ಲ್ಯಾನ್ಗಳು, ಇವೆಲ್ಲ ರ್ಯೂಮರ್ಸ್ಗಳು, ಏನು ಸ್ಪೆಕ್ಯುಲೇಷನ್ಸ್ಗಳೆಲ್ಲ ಸ್ಪ್ರೆಡ್ ಆಗಿದೋ, ಇವೆಲ್ಲದಕ್ಕೂ ಕೂಡ ಇವರ ಈ ಒಂದು ಎಕ್ಸ್ನ ಪೋಸ್ಟು ಟ್ವೀಟ್ ಮಾಡಿರುವಂಥದ್ದು ಉತ್ತರ ಕೊಟ್ಟಿದೆ ಅಂತ ಕಾಣಿಸ್ತಾ ಇದೆ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಟ್ವೀಟ್ನ ನೋಡಾದ್ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.